ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಪಾರ್ಟ್ ಬಿ ಈಗ ನೋಡೋಣ. ಪಾರ್ಟ್ ಎ ಕಂಪ್ಲೀಟಾಗಿ ಅಪ್ಲೋಡ್ ಆಗಿತ್ತು. ಅದರಲ್ಲಿ ಒಂದು ಮಿಸ್ಟೇಕನ್ನು ಸರಿ ಮಾಡಿ ನಿಮಗೆ ನಾನು ಕೊಟ್ಟಿದ್ದೇನೆ, ಯಾಕಂದರೆ ಅದು ಫ್ರೇಸಲ್ ವರ್ಬ್ಸು ಆ ಪಾಠದಿಂದ ಇರಲಿಲ್ಲ, ಅದು ಹೌದಲ್ವಾ? ಎನಿಹೋ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್. 2 ಅಂಕದ ಪ್ರಶ್ನೆಗಳು ನೋಡಿ. ನಾನು ಏನು ಅಪ್ಲೋಡ್ ಮಾಡಿದ್ನೋ ಅದರಲ್ಲಿ 4ರಲ್ಲಿ 3 ಕೂಡ ಇದೆ ಸರ್. ಬನ್ನಿ ನೋಡ್ತಾ ಹೋಗೋಣ. ಈಗ ವಾಟ್ ಡಿಡ್ ವಂದನ ಶಿವ ಲರ್ನ್ ಫ್ರಮ್ ಚಿಪ್ಕೋ ಮೂಮೆಂಟ್? 4 ಬರೀರಿ ಅಂತ ಇತ್ತು, ಸಾರಿ ಯಾವುದಾದ್ರೂ 3 ಬರೀರಿ ಅಂತ ಇತ್ತು. ಅದರಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗಿದೆ. ವಾಟ್ ಡಿಡ್ ವಂದನ ಶಿವ ಲರ್ನ್ ಫ್ರಮ್ ಚಿಪ್ಕೋ ಮೂಮೆಂಟ್ ಅಂತ ಇದೆ, ಭಾಳ ಈಸಿ. ಬಯೋಡೈವರ್ಸಿಟಿ ಒಂದು ಆಯಿತಾ, ಹಾಗೂ ಇನ್ನೊಂದು ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮಿಕ್. ಕ್ಲಿಯರ್? ಒಂದನೇದು ಬಯೋಡೈವರ್ಸಿಟಿ ಹಾಗೂ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮಿಕ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 15 ನೋಡೋಣ. ನೇಮ್ ದಿ 2 ಫ್ರೆಂಡ್ಸ್ ಮೆನ್ಷನ್ಡ್ ಬೈ ದಿ ಡಾನ್ ಗಾನ್ಸೋಲೋ ಅಂತ ಇದೆ. ಇದು ಹಾಟ್ ಕ್ವಶನ್ನಿಗೆ ಸಂಬಂಧಪಟ್ಟಿರುವಂಥದ್ದು, ಆದರೂ ಕೂಡ ಸರಿಯಾದ ಉತ್ತರಗಳನ್ನು ಹೇಳ್ತೇನೆ. ಝೋರಿಲ್ಲಾ, ZORILLA, ಬೆಕ್ಕರ್, ಇನ್ನೊಂದು ಕ್ಯಾಂಪೋಮರ್. ಈ 3ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕಿತ್ತು. ಕವಿಗಳ ಹೆಸರು ಆ ಪಾಠದಲ್ಲಿ ಮೆನ್ಷನ್ ಆಗಿರುವಂಥದ್ದು. ಕ್ಯಾರೆಕ್ಟ್ರೇ ಅಲ್ಲ ಕಣ್ರಿ, ಅವರು ಸುಮ್ಮನೆ ಮಾತಾಡೋ ಟೈಮಲ್ಲಿ ಹೇಳಿದ್ದಾರೆ, ಅಂಥ ಪ್ರಶ್ನೆ ತಂದು ಇಲ್ಲಿ ನಿಮಗೆ ಇಟ್ಟಿದ್ದಾರೆ. ಒಂದು ಕಷ್ಟ ಕೊಡಬೇಕಿತ್ತಲ್ವ ಪೇಪರಲ್ಲಿ, ಹಾಗಾಗಿ ಬಿಟ್ಟಾಕಿ, ನೋ ಪ್ರಾಬ್ಲಮ್. ಮೆನ್ಷನ್ ದ 2 ರೀಸನ್ಸ್ ಫಾರ್ ವಿಚ್ ದ ಪೊಯೆಟ್ ಲವ್ಡ್ ಹಿಸ್ ಬಿಲವೆಡ್ ಇನ್ ದಿ ಪೊಯಮ್ ವೆನ್ ಯು ಆರ್ ಓಲ್ಡ್ ಅಂತ ಇದೆ. ಏನಕ್ಕೆ, ಏನನ್ನ ಅಂತ, ಹೌದಲ್ವಾ? ಅದಕ್ಕೆ ಸರಿಯಾದ ಉತ್ತರ ಬಂದು ಏನು ಅಂತ ಹೇಳಿದರೆ ಪಿಲಿಗ್ರಿಮ್ ಸೋಲ್ ಅಂತ, ಹಾಗೂ ಇನ್ನೊಂದು ಸ್ಯಾರೋಸ್ ಆಫ್ ಚೇಂಜಿಂಗ್ ಫೇಸ್ ಅಂತ. ಮೆನ್ಷನ್ ದ 2 ರೀಸನ್ಸ್ ಅಂತ ಇದೆ. ಅವನು ನೋಡಿ, ಫಾರ್ ವಿಚ್ ದಿ ಪೊಯೆಟ್ ಲವ್ಡ್ ಹಿಸ್ ಬಿಲವೆಡ್ ಇನ್ ದಿ ಪೋಯಮ್ ಅಂತ ಇದೆ. ಅದು ಪಿಲಿಗ್ರಿಮ್ ಸೋಲ್ ಹಾಗೂ ಸ್ಯಾರೋಸ್ ಆಫ್ ಚೇಂಜಿಂಗ್ ಫೇಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಏನನ್ನು ನೋಡಿ ಅಂತ, ಆಯಿತಾ? ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಇದೆ ಅಷ್ಟೇ. ಅದು ಸರಿಯಾದ ಉತ್ತರ ಅದೇ. ಅದಕ್ಕೆ ಏನು, ಪಿಲಿಗ್ರಿಮ್ ಸೋಲು ನಿಜವಾದ ಪ್ರೀತಿ ಅಂತ, ಕ್ವೆಸ್ಟ್ ಫಾರ್ ಟ್ರೂ ಲವ್ ಅಂತ. ಇನ್ನೊಂದು ಸ್ಯಾರೋಸ್ ಆಫ್ ಚೇಂಜಿಂಗ್ ಫೇಸ್ ಅಂದರೆ ಅಜ್ಜಿ ವಯಸ್ಸಾಗ್ತಾ ಇದ್ದ ಹಾಗೆ ಅವಳ ಮುಖ ಅದು ಬಾಡಿ ಹೋಗುತ್ತಿರುವಂಥದ್ದು ಅಂತ. 17ನೆಯ ಪ್ರಶ್ನೆ, ಹೌ ಡಸ್ ದಿ ಪೊಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂತ ಇದೆ. ಭಾಳ ಈಸಿ ಸರ್. ನೋಡಿ, ಹೌ ಡಸ್ ದಿ ಪೊಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂತ ಹೇಳಿದರೆ ಭಾಳ ಈಸಿ. ಹೇಗೆ ಅಂತ ಹೇಳಿದರೆ ರೋಲಿಂಗ್ ಸರ್ಫ್ ಎಟ್ ದಿ ಎಡ್ಜ್ ಆಫ್ ದಿ ವೇವ್ಸ್ ಒಂದು, ಇನ್ನೊಂದು ಟೆಂಡರ್ ಸನ್ಶೈನ್ ಲೀನ್ಸ್ ಆನ್ ದಿ ವರ್ಡಿಂಗ್ಟ್ ಗಾರ್ಡನ್ ಅಂತ, 3ನೇದು ಸ್ಪ್ಲೆಂಡರ್ ಆಫ್ ದಿ ಹಾರ್ವೆಸ್ಟ್ ಅಂತ, ಮೂನ್ಲೈಟ್ ಅಂತ. ಇದು ಎಲ್ಲವೂ ಕೂಡ ಆನ್ಸರು. ಯಾವುದಾದ್ರೂ 2 ಬರೆದ್ರೆ ಇಲ್ಲಿ ಸಾಕಿತ್ತು, ಆದರೂ ಕೂಡ ತಮಗೆ ಗೊತ್ತಿರುವಂಥದ್ದನ್ನು ತಾವುಗಳು ಬರೆಯಬಹುದಿತ್ತು. ಬನ್ನಿ ಸರ್, ಈಗ ನೋಡೋಣ ನಾನು ಕೊಟ್ಟಂಥ ಪ್ರಶ್ನೆಗಳು ಬಂದಿದ್ವಾ ಅಂತ. ನೋಡಿ ಸರ್, ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ 27 ನಿಮಿಷದ ಒಂದು ವಿಡಿಯೋ ನಿಮಗೆ ಕೊಟ್ಟಿದ್ದಲ್ವ. ಫಸ್ಟ್ ಕ್ವಶನು ನಂದು, ನಿಮ್ಮದು ಇಲ್ಲೂ ಅದೇ. ಯಾವುದು? ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸಸ್ ಪ್ಯಾಷನೇಟ್ ಲವ್ ಫಾರ್ ರೋಮಿಯೋ ಅಂತ ಇದೆ. ಇದೇ ಕ್ವಶನ್ ನಾನು ಕೂಡ ಕೊಟ್ಟಿದ್ದೆ. ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ದೇವರೆಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ. ನಾನು ನಿಮ್ಗೆ ಹೇಳಿದ್ದೆ ಏನು, ಹಾಟ್ ಕ್ವಶನ್ಸಲ್ಲಿ ಒಂದು ನವಧಾನ್ಯ ಬಿಟ್ಟರೆ ಅರ್ತ್ ಯೂನಿವರ್ಸಿಟಿ ಕೇಳ್ತಾರೆ ಅಂತ. ಇಲ್ಲಿ ಕೇಳಿದ್ದಾರೆ, ಆದರೆ ಆನ್ಸರ್ ಕೊಟ್ಟಿರಲಿಲ್ಲ. ಆಯಿತಾ? ಅದು ಬೇಡ ಬಿಡಿ, ನೆಕ್ಸ್ಟಿಗೆ ಹೋಗೋಣ. ವಾಟ್ ಚೇಂಜಸ್ ಡು ದ ಫುಡ್ ಅಂಡರ್ಗೋ ಅಂತ ಇದೆ. ಇದನ್ನು ನಾನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ಸರ್. ಎಲ್ಲರೂ ಬರ್ದಿದ್ದೀರಾ ಅಂದ್ಕೊಂಡಿದ್ದೀನಿ. ಸಮ್ಮರಿ ಆಫ್ ದಿ ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್. ನೆಕ್ಸ್ಟು ಇನ್ನೊಂದು ಹಾಟ್ ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ, ಪೊಯೆಟ್ರಿ ಬಗ್ಗೆ ಬರೀರಲೇ ತಮ್ಮ ಅಂತ. ನಾನಿದು ಹಾಟ್ ಕ್ವಶನ್ಸಿಗೆ ಬರುತ್ತೆ. ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದಿಂದ ಹಾಟ್ ಕ್ವಶನ್ ಅಂದಿದೆ, ಅದು ಇಲ್ಲಿ ಕೇಳಿದ್ದಾರೆ. ನಂತರದಲ್ಲಿ ನೋಡಿ, ಡಿಸ್ಕ್ರೈಬ್ ದಿ ಕಾಂಪ್ಲಿಕೇಟೆಡ್ ಬೌವಿಂಗ್ ಹೈರಾರ್ಕಿ ಅಂತ ಇದೆ. 22ನೇ ಕ್ವಶನ್ಗೆ ಸರಿಯಾದ ಉತ್ತರ ಏನು ಗೊತ್ತಾ? ಹೌ ಲಾಂಗ್, ಹೌ ಡೀಪ್ ಆ್ಯಂಡ್ ಟು ಹೂಮ್ ದೇ ಶುಡ್ ಬೌ. ಇಟ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಆ್ಯಂಡ್ ಸಮ್ ಹೈರಾರ್ಕಿ ಇನ್ ದಿ ಫ್ಯಾಮಿಲಿ ಅಂತ ಹಾಕಿ, ವೈಫ್ ಬೋಸ್ ಟು ಹಸ್ಬೆಂಡ್, ಚಿಲ್ಡ್ರನ್ ಬೋಸ್ ಟು ಫಾದರ್. ಭಾಳ ಈಸಿ ಸರ್. ಸಿಸ್ಟರ್ ಬೋಸ್ ಟು ಬ್ರದರ್ ಅಂತ ಹಾಕಿ ಬರೆಯುವಂಥದ್ದಾಗಿತ್ತು. 23ನೆಯ ಪ್ರಶ್ನೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಾಟ್ ಆರ್ ದ ಮೆಮೊರೀಸ್ ರೀಕಲೆಕ್ಟೆಡ್ ಬೈ ದಿ ಚಲ್ಲಾಪಿಲ್ಲಿ ಸ್ವರೂಪರಾಣಿ ವೆನ್ ಶಿ ಸೀಸ್ ವಾಟರ್ ಅಂತ ಇದೆ. ಬಹಳ ಈಸಿ ಕಣ್ರಿ. ಇದನ್ನು ನಾನು ಉತ್ತರ ನಿಮಗೆ ಎಲ್ಲರಿಗೂ ಕೂಡ ಇದು ಕಂಪಲ್ಸರಿಯಾಗಿ 100% ಫಿಕ್ಸು. 4ಕ್ಕೆ ಬರಲಿಲ್ಲ, 3ಕ್ಕೆ ಬರಲಿಲ್ಲ, 4 ಅಂತ ಹೇಳ್ಕೊಟ್ಟಿದ್ದೆ. ಅದೇ ಇಲ್ಲಿ ಪ್ರಶ್ನೆ ಬಂದಿದೆ. ದೇವರ ದಯೆ ಹಾಗೂ ನಿಮ್ಮ ಎಲ್ಲರ ಪ್ರೀತಿ ಸರ್, ನಿಜವಾಗಿಯೂ. ಎನಿಹೋ, ಈಗ 4ನೆಯ ಒಂದು ಮೇನ್ ಕ್ವಶನನ್ನು ನೋಡೋಣ ಬನ್ನಿ. ಇಲ್ಲಿ 4 ಮಾರ್ಕ್ಸಿಂದು 3 ಪ್ರಶ್ನೆಗಳನ್ನು ತಾವುಗಳು ಬರೀಬೇಕಾಗಿತ್ತು. ವೈ ಕುಡ್ ನಾಟ್ ದಿ ಕಿಂಗ್ ಆಫ್ ಮೊನಾಕೋ ಎಕ್ಸಿಕ್ಯೂಟೆಡ್ ದಿ ಕ್ರಿಮಿನಲ್ ಫಾರ್ ಕಮಿಟಿಂಗ್ ಎ ಮರ್ಡರರ್ ಅಂತ ಇದೆ. ಹಿಂಗಂದ್ರೂ ಒಂದೇ, ವೈ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಆನ್ ಚೇಂಜಿಂಗ್ ಈಸ್ ಮೈಂಡ್ ಅಂದರೂ ಕೂಡ ಒಂದೇ ಸರ್. ನಾನು ಈ ಕ್ವಶನನ್ನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಕೀಪ್ ಆನ್ ಚೇಂಜಿಂಗ್ ಈಸ್ ಮೈಂಡ್ ಅನ್ನೋದೇ ಇದಕ್ಕೆ ಉತ್ತರ. ನೀವು ನಿಮ್ಮ ಲೆಕ್ಚರರಿಗೆ ಕೇಳಿ ಕೂತ್ಕೊಂಡು ಅದೇ ಆನ್ಸರ್ ಇದಕ್ಕೆ. ಬನ್ನಿ ಸರ್, ಕೀಪ್ ಆನ್ ಚೇಂಜಿಂಗ್ ಈಸ್ ಮೈಂಡ್ ಅಂದರೆ ಅವನ ಹತ್ರ ಅದಿರಲಿಲ್ಲ ಇದಿರಲಿಲ್ಲ. ಇಲ್ಲೂ ಅಷ್ಟೇ. ಯಾಕೆ ಅವನಿಗೆ ಶಿಕ್ಷಣ ಕೊಡಲ್ಲ ಅಂದರೆ ಅವನ ಹತ್ರ ಅದಿರಲಿಲ್ಲ ಇದಿರಲಿಲ್ಲ. ಲ್ಯಾಕ್ ಆಫ್ ಇಕ್ವಿಪ್ಮೆಂಟ್ಸ್, ಲ್ಯಾಕ್ ಆಫ್. ಆಯಿತಾ? 25ನೇ ಪ್ರಶ್ನೆ, ಆನ್ ಚಿಲ್ಡ್ರನ್ ಮಕ್ಕಳ ಬರೀರಲೇ ಅಂದೆ. ನಾನು ಭಾಳ ಹೇಳಿದೆ ಆನ್ ಚಿಲ್ಡ್ರನ್ ಸಮ್ಮರಿ ಗಟ್ ಹೊಡೆದ್ಬಿಟ್ರು ಆನ್ ಚಿಲ್ಡ್ರನ್ ಅಂತ. ನೋಡಿ, 4 ಮಾರ್ಕ್ಸಿಗೆ ಬಂದುಬಿಡ್ತು ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್. ನಮ್ಮ ಒಂದು ಸೆಂಟ್ರಲ್ಲಿ ಎಲ್ಲರೂ ಕೂಡ ಬರೆದಿದ್ದಾರೆ. ಭಾಳ ಸಂತೋಷ. ಈಗ 26ನೇ ಪ್ರಶ್ನೆಯನ್ನು ನೋಡೋಣ.
ಯಾವುದು ದಿ ಲೂರ್ ಆಫ್ ಮನಿ ಈಸ್ ಗ್ರೇಟರ್ ದ್ಯಾನ್ ದಿ ಲಾಯಲ್ಟಿ ಆ್ಯಂಡ್ ದಿ ಎಥಿಕ್ಸ್ ಅಂತ ಇದೆ. ಓಟರ್ ಪಾಠದಲ್ಲಿ ಯಾವ ರೀತಿಯಾಗಿ ಕರಪ್ಷನ್ ಬಂದಾಗ ರೂಫ್ ಕೂಡ ಕರಪ್ಟ್ ಆಗಿಬಿಡ್ತಾನೆ. ಇದು ಹಾಟ್ ಕ್ವಶನ್ ಸರ್, ಬರೀಲಿಲ್ಲ ಅಂದರೂ ಚಿಂತೆ ಇಲ್ಲ, ಬಿಟ್ಟು ಹಾಕಿ. ಈಗ ಮುಂದಿನ ನೋಡೋಣ. ನೋಡಿ, ನಾನು ನಿಮ್ಗೆ ಎರಡೂ ಕ್ವಶನ್ನು ಬರ್ತವೆ, ಎಕ್ಸಾಮಿಗೆ ಬರ್ತವೆ, ಇದು ಬರಲಿಲ್ಲ ಅದು ಅಂತ ಎರಡೂ ಕೂಡ ಕೇಳಿದ್ದಾನೆ. ಡಾನ್ ಗಾನ್ಸೋಲ್ ಹೇಳಿದಂಥ ಸುಳ್ಳು ಕತೆ, ಡೊನಾಲರ ಹೇಳಿದಂಥ ಸುಳ್ಳು ಕತೆ ಎರಡೂ ಕೂಡ ಎಕ್ಸಾಮಲ್ಲಿ ಬಂದಿದೆ. 27ನೇಯ ಕ್ವಶನ್ನು ಬಂದಿದೆ. 28ನೇಯ ಕ್ವಶನ್ ನಾನು ನಿಮ್ಗೆ ಹೇಳಿದ್ದೆ ನೋಡೋ, ಒಂದು ಹೆಲ್ತಿ ಕಾಂಪಿಟೇಷನ್ ರೆಡಿಯಾಗಿ, ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ರೆಡಿಯಾಗಿ ಅಂತ. ಇನ್ವಿಸಿಬಲ್ ವಿಸಿಬಲ್ ಅಂತ. ಇಲ್ಲಿ ನಿಮಗೆ ಹೆಲ್ತಿ ಕಾಂಪಿಟೇಷನ್ ಅಂದರೆ ವಿಸಿಬಲ್ ಕಾಂಪಿಟೀಷನ್ ಅಂತ ಅದು ಕೂಡ ಬಂದಿದೆ. ದೇವರ ದಯೆ ಸರ್, ಇದು ನಮ್ಮದಲ್ಲ, ಎಲ್ಲ ನಿಮ್ಮ ಪ್ರೀತಿ. ಕ್ರೆಡಿಟ್ ಗೋಸ್ ಟು ಯು, ಆಯಿತಾ, ಆ ದೇವರಿಗೆ, ಆಯಿತಾ, ಕೃತಜ್ಞತೆಗಳನ್ನು ಸಲ್ಲಿಸಬೇಕು ನಾನು. ಥ್ಯಾಂಕ್ ಯು, ಓ ಮೈ ಗಾಡ್. ನೋಡಿ, ವಾಟ್ ಆರ್ ದಿ ಮೆಸರ್ಸ್ ಟೇಕನ್ ಬೈ ದ ಶೀಲಾ ರಾಣಿ ಚುಕುಂತ್. ನಾನು ನಿಮ್ಗೆ ಹೇಳಿದೆ, 2 ಕ್ವಶನ್ ಕೊಟ್ಟಿದ್ದೆ. ಒಂದು ಸೈಕಲ್ ಬೂಸ್ಟ್ ಇನ್ಕಮ್ ಒಂದು, ಇನ್ನೊಂದು ಏನು ಅಂತ ಹೇಳಿದರೆ ವೇರ್ ದೆರ್ ಇಸ್ ಎ ವೀಲಲ್ಲಿ ಶೀಲಾ ರಾಣಿ ಚುಕುಂತ್ ಅಂತ ಬರೆದು ಮಕ್ಕಳು ಓದ್ಬಿಟ್ರು. ಅದೇ ಇವತ್ತು ಎಕ್ಸಾಮಿಗೆ ಬಂತು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ಆಲ್ ದ ಬೆಸ್ಟ್. ಇಲ್ಲಿ ಸ್ವಲ್ಪ ಏರುಪೇರು ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಈಗಾಗಲೇ ನಾನು ಪಾರ್ಟ್ ಎ ಸಂಪೂರ್ಣವಾಗಿ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಸಪ್ರೇಟಾಗಿ 4 ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ನಿಮ್ಮ ಅಂಕಗಳು ಎಷ್ಟು ಅಂತ ತಾವುಗಳು ತಿಳಿಸಬೇಕು. ಗಾಡ್ ಬ್ಲೆಸ್ ಯು ಆಲ್.